ವೀಕ್ಷಕರೇ ನಮಸ್ಕಾರ. ಇದೇ ತರಹದ ಇಂಟ್ರೆಸ್ಟಿಂಗ್ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ವೀಕ್ಷಕರೇ, ಆ ದಿನಗಳು ಸಿನಿಮಾ ನಿಮಗೆ ನೆನಪಿದೆಯಾ? ಕನ್ನಡ ಚಿತ್ರರಂಗದ ಕ್ಲಾಸಿಕ್ ಅಂಡರ್ ವರ್ಲ್ಡ್ ಸಿನಿಮಾ ಅದು. ಈಗ ಅದೇ ಡೈರೆಕ್ಟರ್ KM ಚೈತನ್ಯ ಹಾಗೂ ಮಾಸ್ ಹೀರೋ ವಿನೋದ್ ಪ್ರಭಾಕರ್ ಅವರ ಕಾಂಬಿನೇಷನ್ನಲ್ಲಿ ಮೂಡಿ ಬಂದಿರುವಂತಹ ಬಲರಾಮನ ದಿನಗಳು ಸಿನಿಮಾ ಥಿಯೇಟರ್ಗೆ ಲಗ್ಗೆ ಇಟ್ಟಿದೆ. ಹಾಗಾದರೆ ಈ ಸಿನಿಮಾ ಹೇಗಿದೆ? ವಿನೋದ್ ಪ್ರಭಾಕರ್ ಅವರ ಕಮ್ ಬ್ಯಾಕ್ ಹೇಗಿದೆ? ಕಂಪ್ಲೀಟ್ ಆಗಿ ಇವತ್ತಿನ ವಿಡಿಯೋದಲ್ಲಿ ಸಿನಿಮಾನ ರಿವ್ಯೂ ಮಾಡ್ತಾ ಇದ್ದೀನಿ. ವಿಡಿಯೋನ ಕೊನೆ ತನಕ ನೋಡಿ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ವಿಡಿಯೋಗೊಂದು ಲೈಕ್ ಮಾಡಿ. ಈ ಸಿನಿಮಾದ ಕತೆ ಶುರುವಾಗುವುದು 1980ರ ದಶಕದ ಬೆಂಗಳೂರಿನಲ್ಲಿ. ಹಳ್ಳಿಯಿಂದ ಸಿಟಿಗೆ ಬರೋ ಒಬ್ಬ ಮುಗ್ಧ ಯುವಕ ಬಲರಾಮ ಪರಿಸ್ಥಿತಿಯ ಸುಳಿಗೆ ಸಿಲುಕಿ ಇಲ್ಲಿನ ಭೂಗತ ಜಗತ್ತಿನ ದೊಡ್ಡ ದೊಡ್ಡ ಡಾನ್ಗಳ ನಡುವೆ ತಾನು ಒಬ್ಬ ಬಿಗ್ ಗ್ಯಾಂಗ್ಸ್ಟರ್ ಆಗಿ ಬೆಳಿತಾನೆ. ಆ ಜಗತ್ನಲ್ಲಿ ಜಯರಾಮ್, ಶಶಿಧರ್, ಮುನ್ನಪ್ಪ ರೈ ತರಹದ ದೊಡ್ಡ ತಲೆಗಳೇ ಇರುತ್ತವೆ. ಇವ್ರ ನಡುವೆ ಬಲರಾಮನ ಆಧಿಪತ್ಯ ಹೇಗೆ ಶುರುವಾಗುತ್ತೆ, ಆಮೇಲೆ ಆ ಕ್ರೈಮ್ ಲೋಕದಿಂದ ಆಚೆ ಬರೋದಕ್ಕೆ ಆತ ಯಾವ ರೀತಿಯ ಕಷ್ಟಪಡ್ತಾನೆ ಅನ್ನೋದೇ ಈ ಸಿನಿಮಾದ ಒನ್ ಲೈನ್ ಸ್ಟೋರಿ. ಇನ್ನು ಪರ್ಫಾರ್ಮೆನ್ಸ್ ವಿಷಯಕ್ಕೆ ಬರೋದಾದರೆ ವಿನೋದ್ ಪ್ರಭಾಕರ್ ಅವರು ಈ ಸಿನಿಮಾದಲ್ಲಿ ನಿಜಕ್ಕೂ ಕೂಡ ಅಬ್ಬರಿಸಿದ್ದಾರೆ. ಅವರ ಕಣ್ಣುಗಳಲ್ಲೇ ಆ ರಗಡ್ ಲುಕ್ ಕಾಣಿಸುತ್ತೆ. ಡೈಲಾಗ್ಸ್ಗಿಂತ ಹೆಚ್ಚಾಗಿ ಅವರ ಆ್ಯಕ್ಷನ್ ಹಾಗೂ ಬಾಡಿ ಲ್ಯಾಂಗ್ವೇಜ್ ಸೂಪರ್ ಆಗಿದೆ ಇದರಲ್ಲಿ. ಇನ್ನು ನಾಯಕಿ ಪ್ರಿಯಾ ಆನಂದ್ ಸಾಂಪ್ರದಾಯಿಕ ಲುಕ್ನಲ್ಲಿ ಕ್ಯೂಟ್ ಆಗಿ ಕಾಣಿಸಿದ್ದಾರೆ. ಅವರ ಪಾತ್ರ ಕೂಡ ತುಂಬಾ ವಿಭಿನ್ನವಾಗಿದೆ. ಇನ್ನು ವಿಲನ್ ಹಾಗೂ ಸಪೋರ್ಟಿಂಗ್ ರೋಲ್ನಲ್ಲಿ ಬರೋ ರಮೇಶ್ ಇಂದ್ರ, ಅತುಲ್ ಕುಲಕರ್ಣಿ ಮತ್ತು ಆಶೀಶ್ ವಿದ್ಯಾರ್ಥಿ ತಮ್ಮ ನಟನೆಯಿಂದ ಸಿನಿಮಾಗೆ ದೊಡ್ಡ ಶಕ್ತಿಯನ್ನೇ ತುಂಬಿದ್ದಾರೆ. ಇನ್ನು ಈ ಸಿನಿಮಾದ ರಿಯಲ್ ಹೀರೋ ಅಂದರೆ ಅದು ಡೈರೆಕ್ಟರ್ KM ಚೈತನ್ಯ ಅವರು. ರೌಡಿಸಮ್ ಅಂದ ತಕ್ಷಣ ಬರೀ ರಕ್ತಪಾತ ತೋರಿಸಿಲ್ಲ, ಒಬ್ಬ ಗ್ಯಾಂಗ್ಸ್ಟರ್ನ ಮನಸ್ಥಿತಿ ಹೇಗಿರುತ್ತೆ ಅಂತ ಡೀಟೇಲ್ ಆಗಿ ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಇನ್ನು ಮ್ಯೂಸಿಕ್ ಡೈರೆಕ್ಟರ್ ಸಂತೋಷ್ ನಾರಾಯಣ್ ಅವರ ಒಂದು BGM ಅಂತೂ ಕೂಡ ಥಿಯೇಟರ್ನಲ್ಲಿ ಮಸ್ತ್ ಫೀಲ್ ಕೊಡುತ್ತೆ. ಸಿನಿಮಾದ ಮೂಡ್ಗೆ ತಕ್ಕ ಹಾಗೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಕನೆಕ್ಟ್ ಆಗುತ್ತೆ. ಇನ್ನು ಈ ಸಿನಿಮಾದ ಪ್ಲಸ್ ಪಾಯಿಂಟ್ ಅಂದರೆ 80ರ ದಶಕದ ಬೆಂಗಳೂರನ್ನು ಮರು ಸೃಷ್ಟಿಸಿದ ಆರ್ಟ್ ವರ್ಕ್, ಇನ್ನು ಸಖತ್ತಾಗಿರೋ ಫೈಟಿಂಗ್ ಸೀನ್ಗಳು ಹಾಗೂ ಕ್ಲೈಮ್ಯಾಕ್ಸ್ ಎಮೋಷನ್. ಆದರೆ ಮೈನಸ್ ವಿಷಯಕ್ಕೆ ಬಂದರೆ ಕತೆ ಸ್ವಲ್ಪ ಪ್ರೆಡಿಕ್ಟಬಲ್ ಅನಿಸುತ್ತೆ. ಯಾಕಂದರೆ ಮುಂದೆ ಏನಾಗುತ್ತೆ ಅಂತ ನಾವು ಗೆಸ್ ಮಾಡಬಹುದು. ಇನ್ನು ಲವ್ ಸ್ಟೋರಿ ಕಡೆ ಇನ್ನೊಂದಿಷ್ಟು ಗಮನ ಕೊಡಬೇಕು ಅಂತ ನನ್ನ ಅಭಿಪ್ರಾಯ. ಇನ್ನು ಫೈನಲ್ ಆಗಿ ಹೇಳಬೇಕಂದ್ರೆ, ನೀವು ಆ ದಿನಗಳು ಸಿನಿಮಾದ ಫ್ಯಾನ್ ಆಗಿದ್ರೆ ಅಥವಾ ನಿಮಗೆ ರಗಡ್ ಅಂಡರ್ ವರ್ಲ್ಡ್ ಮಾಸ್ ಆ್ಯಕ್ಷನ್ ಸಿನಿಮಾಗಳು ಇಷ್ಟ ಆಗುತ್ತೆ ಅಂದರೆ ಈ ಬಲರಾಮನ ದಿನಗಳು ಸಿನಿಮಾ ನಿಮಗಾಗಿಯೇ ಮಾಡಿರೋದು. ಫ್ಯಾಮಿಲಿ ಜೊತೆ ಹೋಗಿ ಆರಾಮಾಗಿ ಒಮ್ಮೆ ಥಿಯೇಟರ್ನಲ್ಲಿ ಈ ಸಿನಿಮಾನ ನೋಡ್ಬೋದು. ವಿನೋದ್ ಪ್ರಭಾಕರ್ ಅವರ ಮಾಸ್ ಅವತಾರಕ್ಕೋಸ್ಕರ ಈ ಸಿನಿಮಾ ಮಿಸ್ ಮಾಡ್ಕೋಬೇಡಿ. ನೀವು ಈ ಸಿನಿಮಾ ನೋಡಿದರೆ ನಿಮಗೆ ಹೇಗೆ ಅನಿಸ್ತು ಅಂತ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು.